ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಫೆಬ್ರವರಿ ಮುಂಬರುವ ಈ 5 ದಿನಗಳ ಸಂಪೂರ್ಣ ಮಾರ್ಗದರ್ಶನ ಇಲ್ಲಿದೆ. ನೀವು ಸಹಜವಾಗಿ ಶಾಂತ, ಸ್ಥಿರ, ಯೋಚಿಸಿ ನಡೆಯುವವರು. ಆದರೆ ಈ ಫೆಬ್ರವರಿ 14ರಿಂದ 18ರವರೆಗೆ ನೀವು ನಿಮ್ಮ ಒಳಗಿನ ಮೌನವನ್ನು ಸ್ವಲ್ಪ ಕದಲಿಸಬಹುದು. ಇದು ಅಶಾಂತಿ ತರಲು ಅಲ್ಲ, ನಿಮ್ಮ ಜೀವನದಲ್ಲಿ ನಿಂತಿರುವ ಒಂದು ವಿಷಯವನ್ನು ಚಲಿಸಲು. ಕಳೆದ ಕೆಲವು ವಾರಗಳಿಂದ ನೀವು ವಿಚಾರದಲ್ಲಿ ಸರಿ ಸಮಯ ಬರಲಿ ಅಂತ ಕಾಯ್ತಿರಬಹುದು. ಹಣ, ಕೆಲಸ ಅಥವಾ ಒಂದು ಸಂಬಂಧ. ಈಗ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಮೌಲ್ಯ, ನಿಮ್ಮ ಸ್ಥಾನ, ನಿಮ್ಮ ಆತ್ಮಗೌರವ ವಿಷಯಗಳಲ್ಲಿ ಸ್ಪಷ್ಟತೆ ಬರಲಿದೆ. ಫೆಬ್ರವರಿ 14 ಈ ದಿನ ಒಳಚಿಂತನೆಯ ದಿನ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಹಣ ಅಥವಾ ಕುಟುಂಬ ಸಂಬಂಧಿತ ವಿಚಾರ ಮನಸ್ಸಿಗೆ ಬರಬಹುದು. ನೀವು ಯಾರಿಗಾದರೂ ಹೆಚ್ಚು ಕೊಟ್ಟಿದ್ದೀರಾ ಅಥವಾ ನಿಮ್ಮನ್ನು ನೀವು ಕಡಿಮೆ ಮಾಡಿಕೊಳ್ತಿದ್ದೀರಾ ಎಂಬ ಪ್ರಶ್ನೆ ಮೂಡಬಹುದು. ಬೆಳಿಗ್ಗೆ 7ರಿಂದ 9ರ ನಡುವೆ ಬಂದ ಆಲೋಚನೆ ಲಘುವಲ್ಲ. 2 ಆಯ್ಕೆಗಳು ನಿಮ್ಮ ಮುಂದೆ ಬರುತ್ತೆ. ಒಂದು ಸಹನೆ, ಮತ್ತೊಂದು ಸ್ಪಷ್ಟ ಮಾತು. ಯಾವುದು ಬೇಕೋ ಅದನ್ನು ಮನಸ್ಸು ಹೇಳುತ್ತೆ. ಫೆಬ್ರವರಿ 15 ನಿಮಗೆ ಸ್ವಲ್ಪ ಒತ್ತಡದ ದಿನ. ಕೆಲಸದ ಜಾಗದಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದು. ನೀವು ಸಾಮಾನ್ಯವಾಗಿ ಜಗಳವನ್ನು ತಪ್ಪಿಸುವವರು, ಆದರೆ ಇಂದು ಒಂದು ಮಾತು ಹೇಳಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ. ಆ ಮಾತು ಗಟ್ಟಿಯಾಗಿ ಇರೋದಕ್ಕೆ ಹೋಗಬಾರ್ದು, ಸ್ಪಷ್ಟವಾಗಿರಬೇಕು. ಇಂದು ತೆಗೆದುಕೊಂಡ ನಿರ್ಧಾರ 3 ವಾರಗಳ ಕಾಲ ಪರಿಣಾಮವನ್ನು ಬೀಡುತ್ತೆ. ಸಂಖ್ಯೆ 6 ಅನ್ನೋದು ಗಮನಾರ್ಹ. ಇನ್ನು ಫೆಬ್ರವರಿ 16 ಹಣದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಒಂದು ಪಾವತಿ, ಸಾಲ ಅಥವಾ ಹೂಡಿಕೆ ವಿಚಾರ ಬರುತ್ತೆ. ಸಹಿ ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಒಂದು ಸಣ್ಣ ಅವಕಾಶ ಕಾಣಬಹುದು. ಹೆಚ್ಚುವರಿ ಆದಾಯ ಅಥವಾ ಹೊಸ ಕೆಲಸದ ಪ್ರಸ್ತಾವ. ಅದು ಈಗ ಸಣ್ಣದಾಗಿ ತೋರುವುದಾದರೂ 6 ವಾರಗಳಲ್ಲಿ ಅದರ ಮಹತ್ವವನ್ನು ಗೊತ್ತಾಗಬಹುದು. ಮಾತಿನಲ್ಲಿ ಮೃದುತನ ಇರಲಿ. ಫೆಬ್ರವರಿ 16ರಂದು ಈ ದಿನ ಶಾಂತಿ ಮತ್ತು ಆಶ್ವಾಸನೆ. ಇಂದಿನ ದಿನಗಳ ಗೊಂದಲದ ನಂತರ ಒಂದು ನಿರ್ಧಾರ ಸರಿ ಎಂಬ ಒಂದು ವಿಶ್ವಾಸ ಮೂಡುತ್ತೆ. ಈ 5 ಅಥವಾ 7 ಸಂಖ್ಯೆಗೆ ಸಂಬಂಧಿಸಿದ ಶುಭ ಸುದ್ದಿ ಸಾಧ್ಯತೆ ಇರುತ್ತೆ. ಗುರುದಿನದ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಈ ದಿನ ಒಂದು ಸಣ್ಣ ದಾನ ಮಾಡಿದರೆ ಅದರಿಂದ ಉತ್ತಮ ಫಲ ಅನ್ನೋದು ದೊರಕುತ್ತೆ. ಉದ್ಯೋಗ ಮತ್ತು ವ್ಯವಹಾರ. ವೃಷಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ನಿಧಾನವಾದ ಪ್ರಗತಿಯನ್ನು ಕಾಣಬಹುದು. ತಕ್ಷಣ ದೊಡ್ಡ ಬದಲಾವಣೆ ಕಾಣದಿದ್ರೂ ಕೂಡ 30-45 ದಿನಗಳಲ್ಲಿ ಸ್ಪಷ್ಟ ಫಲ ಅನ್ನೋದು ಸಿಗುತ್ತೆ. ಒಂದು ಹಳೆಯ ಸಂಪರ್ಕದಿಂದ ಲಾಭದ ಸೂಚನೆ. ಮಂಗಳವಾರ ಸ್ವಲ್ಪ ಒತ್ತಡ, ಗುರುವಾರ ಉತ್ತಮ. ಹಣ, ಅನಿರೀಕ್ಷಿತ ಖರ್ಚು ಬರ್ಬೋದು, ಆದರೆ ಅದು ದೊಡ್ಡ ನಷ್ಟ ಅಲ್ಲ. ಭಾವೋದ್ವೇಗದಲ್ಲಿ ಹಣ ನೀಡೋದಕ್ಕೆ ಹೋಗಬೇಡಿ. ಸಂಖ್ಯೆ 6 ಮತ್ತು ಸಂಖ್ಯೆ 8 ಹಣಕ್ಕೆ ಸಂಬಂಧಿಸಿದ ಸೂಚನೆ. ಕುಟುಂಬ ಮತ್ತು ಪ್ರೀತಿ. ಒಂದು ಮೌನ ಮುರಿಯುತ್ತೆ. ನೀವು ಮೊದಲಿಗೆ ಮಾತನಾಡಿದರೆ ಸಂಬಂಧ ಬಲವಾಗುತ್ತೆ. ಹಳೆಯ ಅಸ್ಪಷ್ಟತೆ ದೂರವಾಗಬಹುದು. ಶಾಂತವಾಗಿ ಕೇಳಿ. ಆರೋಗ್ಯ. ಕುತ್ತಿಗೆ, ಭುಜ, ಬೆನ್ನು ನೋವು ಸಾಧ್ಯ. ಹೆಚ್ಚು ಸಮಯ ಕುಳಿತಿರೋದನ್ನು ಕಡಿಮೆ ಮಾಡಿ. ನೀರು ಹೆಚ್ಚು ಕುಡೀರಿ. ಮಿಠಾಯಿ ಕಡಿಮೆ ಮಾಡಿ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ಪ್ರತಿದಿನ ಬೆಳಿಗ್ಗೆ ಓಂ ಶುಕ್ರಾಯ ನಮಃ ಅಂತ 16 ಬಾರಿ ಜಪ ಮಾಡಿ. ಶುಕ್ರವಾರ ಬಿಳಿ ಹೂ ಅಥವಾ ಸಿಹಿ ದಾನ ಶುಭಕರವಾಗಿರುತ್ತೆ. ಗುರುವಾರ ಹಳದಿ ವಸ್ತು ಸಮೀಪವನ್ನು ಇಟ್ಟುಕೊಳ್ಳಿ. ಹಳದಿ ವಸ್ತ್ರವನ್ನು ಧರಿಸಿ. ಕೊನೆಯದಾಗಿ, ಈ 4 ದಿನಗಳು ನಿಮ್ಮ ಸ್ಥಿರತೆಯನ್ನು ಕದಡುವುದಕ್ಕೆ ಅಲ್ಲ, ಅದನ್ನು ಬಲಪಡಿಸೋದಕ್ಕೆ. ನೀವು ತೆಗೆದುಕೊಳ್ಳುವ ಒಂದು ಸ್ಪಷ್ಟ ನಿರ್ಧಾರ ಮುಂದಿನ 45 ದಿನಗಳಲ್ಲಿ ನಿಮ್ಮ ಸ್ಥಿತಿ ಬದಲಾಯಿಸಬಹುದು. ಆತುರ ಪಡೋದಕ್ಕೆ ಹೋಗಬೇಡಿ, ಆದರೆ ವಿಳಂಬವೂ ಬೇಡ. ಶುಕ್ರ ಮತ್ತು ಗುರು ಅನುಗ್ರಹ ನಿಮ್ಮೊಂದಿಗೆ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.